ಫೋನ್ ಮಾಡಿ ಟಾರ್ಚರ್ ಕೊಡ್ತಾಳೆ, ನಿನ್ನ ಗಂಡನ ಜೊತೆ ಹೆಂಗೆ ಜೀವನ ಮಾಡ್ತೀವಿ ಮಾಡು, ನಾನು ನೋಡೇ ಬರ್ತೀನಿ, ಅಬೋಷನ್ ಮಾಡಿಸ್ಕೊ ನೀನು. ಆ ಹುಡುಗಿನ ಟಾರ್ಚರ್ ಕೊಡ್ತಿದ್ದಾರೆ, ನನ್ನ ಗಂಡನೂ ಟಾರ್ಚರ್ ಕೊಡ್ತಾಯಿದ್ದಾರೆ. ಆ ಹುಡುಗಿ ನಿಮಗೆ ಫೋನ್ ಮಾಡುತ್ತಾ? ಮಾಡಿದ್ಲು ನನಗೆ. ನಾನೇ ಒಂದ್ಸರಿ ಮಾಡಿದಾಗ ಅವಳು ಹಂಗಂತ ಹೇಳಿದ್ದು, ಅವಳು ಮಾಡ್ತಾಳೆ, ನಾನು ಮಾಡಿದಾಗ ಹಂಗಂತ ಹೇಳಿದ್ದು. ನಿಮ್ಮ ಮದುವೆ ಆಗಿರೋದು ಗೊತ್ತಿದೆಯಾ ಅವಳಿಗೆ? ಗೊತ್ತು, ನಾನು ಪ್ರೆಗ್ನೆಂಟ್ ಅಂತಲೂ ಹೇಳಿದ್ದೀನಿ ಇವಾಗ 2-3 ತಿಂಗಳಿಂದ ಫೋನ್ ಮಾಡಿ. ಆದರೂ ಆದರೆ ಅವ್ಳು ಮದುವೆ ಆ ಥರ ಹಿಂಸೆ ಕೊಡ್ತಾರೆ ಅಂದರೆ ಮದುವೆ ಆಗಬೇಕು ಅವ್ರನ್ನ ಅಂತ ಹಿಂಸೆ ಕೊಡ್ತಾರೆ. ಅತ್ತೆ ಮಾವ ಇಲ್ವಾ? ಅತ್ತೆ ಮಾವ ಮೈದನೇ ಎಲ್ಲ ಇದ್ದಾರೆ. ಅವ್ರಿಗೆ ಹೇಳಿಲ್ವ ನಿಮ್ಮ ಮಗ ಹಿಂಗೆ ಮಾಡ್ತಿದ್ದಾನೆ ಅಂತ? ಅವರೇ ಹೇಳಿದ್ದು, ಮದುವೆಗೆ 5 ತಿಂಗಳಲ್ಲಿ ಈ ವಿಷಯ ಹೇಳಿದ್ರಲ್ಲ, ಆವಾಗ ನಾನು ಅವ್ರಿಗೆಲ್ಲ ಹೇಳ್ದೆ. ಅವರು ಸರಿ ಹೋಯ್ತದೆ, ಏನಾಗಲ್ಲ ಸುಮ್ಮನಿರು ಅಂದ್ಬಿಟ್ಟು, ಮದುವೆಗಿಂತ ಮುಂಚೆ ವಿಷಯ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಮುಚ್ಚಿಟ್ಟು ಮಾಡಿ ನನ್ನ ಲೈಫ್ನ ಈ ಥರ ತಂದಿಟ್ಟಿದ್ದಾರೆ ಸರ್. ನಿಮ್ಮ ಅತ್ತೆ ಮಾವ ಏನಂದ್ರು ಹಿಂಗಂತ ಇದ್ದಾರೆ ನಿಮ್ಮ ಮಗ ಅಂದಿದ್ದಕ್ಕೆ? ಅವ್ರು ಏನಂತ ಅಂತಾರೆ, ನಿಮ್ಮ ಅಪ್ಪ ಅಮ್ಮಂಗೆ ಏನು ಹೇಳ್ಕೊಬೇಡ ಹಂಗೆ ಹಿಂಗೆ ಅಂತ ಹೇಳಿ ಮುಚ್ಚಾಕ್ಬಿಟ್ರು ಸರ್. ಅವಾಗ ಅಲ್ಲಮ್ಮ, ಈಗ ನಿಮ್ಮ ಡೈವರ್ಸ್ ಕೂಡ ಅಂತ ಹೋಗಿದ್ದಾನೆ, ಈಗಲೂ ಅವ್ರು ಏನು ಅವಾಗ ಹೇಳ್ತಾ ಇದ್ರು, ಇವಾಗ ನನ್ನ ಮಗನ ಕಳ್ಕನ ನಾನು ಏನು ಮಾಡೋಕ್ಕಾಯ್ತದೆ, ನನ್ನ ಮಗನ ಕಳ್ಕೊಳಕ್ಕಾಗಲ್ಲ ನಾನು ಅಂತ ಹೇಳ್ತಾರೆ ಅವ್ರು. ನಮ್ಮತ್ತೆ ಈಗ ನೀ ಏನು ಮಾಡಿದೆ? ನಾನೇನು ಮಾಡ್ತೀನಿ, ಅದೇ ಕಂಪ್ಲೇಂಟ್ ಕೊಟ್ಟು FIR ಹಾಕ್ಸಿದ್ದೀನಿ. ನಂಗೆ ತೊಂದರೆ ಕೊಟ್ಟವ್ರ ಮೇಲೆ ಎಲ್ಲರ ಮೇಲೆ. ಏನಾಗಬೇಕಮ್ಮ ನಿಮಗೆ? ಸರ್ ಮಾಮೂಲಿ FIR ಹಾಕ್ಸಿ ನಂಗೆ ನ್ಯಾಯ ಸಿಗಬೇಕು ಸರ್, ಅಷ್ಟೇ. ಅಂದರೆ ಈಗ ಜೊತೆಲಿದ್ದರೆ ಜೊತೆಲಿ ಜೀವನ ಮಾಡೋದಾದರೆ ಮಾಡಲಿ, ಇಲ್ಲಾಂದ್ರೆ ಅವ್ರ ಕೆಲಸ ಹೋಗಬೇಕು ಅಷ್ಟೇ.